ಖುಷಿ ಆಗುತ್ತೆ ಸರ್. ಮೊದಲನೇ ಸಿನಿಮಾದಿಂದ ಇಲ್ಲಿವರೆಗೂ ನಾವು ಪ್ರೀತಿ ಪ್ರೋತ್ಸಾಹ ತೋರಿಸ್ಕೊಂಬಂತಾರು. ಬಟ್ ಇದು ನಂದು ವಿಭಿನ್ನ ಜಾನರ್ ಟ್ರೈ ಮಾಡಿದ್ದೀನಿ. ಈ ಸಲ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಜನ ತೋರಿಸಿರೋ ರೆಸ್ಪಾನ್ಸ್ ಅದು ಪ್ರತಿಯೊಂದು ತುಂಬ ಖುಷಿ ಆಗುತ್ತೆ. ಅವ್ರು ಹೇಳೋ ಪ್ರಕಾರ ಈಗ ನೋಡಿದ್ರೆ ಮಲಯಾಳಂ ಸಿನಿಮಾಗಳಿಗಿಂತಲೇ ಅದಕ್ಕಿಂತ ಮೀರಿದೆ ಅನ್ನೋ ಮಾತುಗಳು ಕೇಳ್ತೀವಲ್ಲ, ತುಂಬ ಖುಷಿ ಆಗುತ್ತೆ. ಮೊದಲನೇ ಥ್ಯಾಂಕ್ಸು ನಮ್ಮ ನಿರ್ಮಾಪಕರು, ನಮ್ಮ ಮಂಜು ಸರ್ ಅವ್ರಿಗೆ ಹೇಳ್ಬೇಕು. ಯಾಕಂದರೆ ಅವರೇ ನಮಗೆ ಕಥೆನ ಆ್ಯಕ್ಚುಲಿ ಚೂಸ್ ಮಾಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ಯಾಕಂದರೆ ಅವ್ರು ತುಂಬ ಕಾನ್ಫಿಡೆಂಟ್ ಆಗಿದ್ರು ಈ ಕತೆ ಮೇಲೆ. ಸೊ ಆಮೇಲೆ ಡಿಸ್ಕಸ್ ಎಲ್ಲ ಮಾಡಿ ಕತೆ ಮಾಡಿದಾಗ ನಮ್ಗೆ ಇಲ್ಲ ಇದು ಮಾಡಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಇವತ್ತು ಅದ್ರ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸರ್. ಏನಿದು ಇಷ್ಟೊಂದು ಸ್ಟ್ರಗಲ್ ಮಾಡ್ಕೊಂಡು ಸಿನಿಮಾನ ಬರದೇ ತರಬೇಕಂದ್ರೆ ಏನು ಮಾಡ್ತಾರೆ ಸರ್? ನಮ್ಮೇಲೆ ಲವ್ ಜಾಸ್ತಿ ಆಗೈತೆ ಕೆಲವ್ರಿಗೆ. ಆಗಲಿ, ಇನ್ನೂ ಜಾಸ್ತಿ ಲವ್ ಆಗಲಿ. ಅದಕ್ಕೆ ಉತ್ತರ ನಾವು ಪ್ರೀತಿಗೆ ಉತ್ತರ ಕೊಡಬೇಕಲ್ಲ. ಕಾದಿದ್ದು ಕೊಡ್ತೀವಿ. ಮೇಡಮ್, ಯಾರು ಯಾವ ನನ್ನ ಮಗಳನ್ನೂ ತುಳಿಯೋಕ್ಕಾಗಲ್ಲ. ಭಗವಂತ ಒಬ್ಬನೇ ಬೆಳ್ಸೋಕ್ಕೆ ತುಳ್ಸೋಕ್ಕಾಗೋದು. ಅವ್ರು ಯಾರು ಅನ್ಕೊಂಬಿಟ್ರೆ ತುಳಿಬೋದು ಅಂತ ಆ ಭ್ರಮೇಲಿ ಹಂಗೆ ಕೂತಿರ್ಲಿ. ಅವರು ಭಗವಂತನ ಒಬ್ಬ ಇದನ್ನೇ ಬೆಳ್ಸೋಕ್ಕೆ ತುಳಿಯೋಕೆ ಅದು ಅವನು ಬಿಟ್ಟಿದ್ದು. ಈ ಟೈಮಲ್ಲಿ ಸಾಕಷ್ಟು ಸಂಕಷ್ಟದಲ್ಲಿದೆ ಕನ್ನಡ ಇಂಡಸ್ಟ್ರಿ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬರುತ್ತೆ ಸರ್. ಆದಷ್ಟು ಬೇಗ ಎಲ್ಲ ಈಚೆ ಬರುತ್ತೆ. ನಮ್ಮ ನಿರ್ಮಾಪಕರಾಗಿ ಕೂತ್ಕೊಂಡು ಎಲ್ಲ ಮಾತಾಡ್ತಾರೆ, ಪ್ರೆಸ್ ಮೀಟ್ ಮಾಡಿ ಪ್ರತಿಯೊಂದು ಹೇಳ್ತಾರೆ ಸರ್ ಏನು ಇಷ್ಟ ಅಂತ. ಈಗ ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ, ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ? ಬೇರೆ ಕಡೆಗೆಲ್ಲ ಫೋನ್ ಮಾಡಿ? ಇಲ್ಲ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಈ 4:30 ಎಲ್ಲ ಓಪನ್ ಆಗಿದೆಯಲ್ಲ. ಸೊ ಇಲ್ಲಿಗೆ ಓಪನ್ ಮಾಡಿರೋದಕ್ಕೆ ಪಟ್ಟಿರೋ ಶ್ರಮ ನೈಟ್ ಎಲ್ಲ ಪಾಪ ನಮ್ಮ ನಿರ್ಮಾಪಕರು, ನಾವು ಇಡೀ ಟೀಮು ಅದು ದೊಡ್ಡ ಯುದ್ಧನೇ ಮಾಡಿದ್ದೀವಿ ರಾತ್ರಿ 24 hours. ಸೊ ಇರಲಿ, ಪರವಾಗಿಲ್ಲ. ಅದ್ರದ್ದು ರಿಸಲ್ಟ್ ಇವತ್ತು ಜನಕ್ಕೆ ಜನ ತೋರಿಸ್ತಾ ಇದ್ದಾರೆ. ಆ ಪ್ರೀತಿಯ ಖುಷಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಮುಂಚೆನೇ ಹಾಕಿದ್ವಿ ಸರ್, ಎಲ್ಲ ಆಗಿದೆ. ಅದು ಒಂದು ಸಪ್ರೇಟ್ ಪ್ರೆಸ್ ಮೀಟ್ ಮಾಡ್ತೀವಿ ಸರ್. ಸಿನಿಮಾ ಮಾತಾಡಿ ಸಪ್ರೇಟ್ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತೀವಿ ಸರ್. ಹೌದು, ಖಂಡಿತ. ನಾವು ಕತೆ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲ ಎ ಸರ್ಟಿಫಿಕೇಟ್ ಅಂತ. ನಾವು ಆಲ್ರೆಡಿ ಮೈಂಡ್ ಫಿಕ್ಸ್ ಆಗಿದ್ವಿ. ಬಟ್ ಕಂಟೆಂಟ್ ನಮ್ಗೆ ತುಂಬ ಇಷ್ಟ ಆಗಿರೋದ್ರಿಂದ ಮಾಡಲೇಬೇಕಾಗ್ತದೆ. ಅದಕ್ಕೆ ಹೌದು, ಬಟ್ ಒಂದು ರೀತಿ ಖುಷಿ ಆಯಿತು. ಅಭಿಮಾನಿಗಳೆಲ್ಲ ನಿಮ್ಮ ಸಿನಿಮಾಗೆ ಬರ್ತಿರೋದನ್ನು ಸಹ ದರ್ಶನ್ ಅವರ ಅಭಿಮಾನಿಗಳು ಬರ್ತಿದ್ದಾರೆ. ಹೆಣ್ಮಕ್ಳು ಹೆಚ್ಚಿನದಾಗಿ ನಿಮ್ಮ ಹೆಸರನ್ನ ಕೂಗ್ತಾ ಇದ್ರು. ಹೌದು, ಖುಷಿ ಆಗುತ್ತೆ ಮ್ಯಾಮ್. ದರ್ಶನ್ ಸರ್ ಸೆಲೆಬ್ರಿಟೀಸ್ ಆಗಿರ್ಬೋದು, ನನ್ನ ಪ್ರೀತಿ ಒಂದು ವರ್ಗ ಆಗಿರ್ಬೋದು, ಎಲ್ಲರೂ ಸೇರಿ ಖುಷಿ ಪಡ್ತಿರೋ ಆ ಸಿನಿಮಾ ಇಷ್ಟಪಡ್ತಿರೋ ಅನ್ನೋದು ತುಂಬ ಖುಷಿ ಆಗುತ್ತೆ. ಈ ರೀತಿ ಡಿಲೇ ಆಗಿದೆ, ಏನಾದರೂ ವಿಜಯಲಕ್ಷ್ಮಿ ಅವರು ತಲುಪಿಸಿದ್ರೆ ಇಲ್ಲ, ಗೊತ್ತಿದೆ ಮೇಡಮ್, ಎಲ್ಲ ಗೊತ್ತಿದೆ. ಅದು ಒಂದು ಸಪ್ರೇಟ್ ಪ್ರೆಸ್ ಮೀಟ್ ಮಾಡಿ ಮಾತಾಡ್ತೀವಲ್ಲ ನಾವು. ಇವಾಗ ಬೇಡ ಸುದ್ದಿ, ಖುಷಿಯಾಗಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.